ಎಲ್ರಿಗೂ ನಮಸ್ಕಾರ. ಇನ್ನು ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವಿವತ್ತು ಬ್ರೌನಿ ಮಾಡೋಣ. ನಾನಿಲ್ಲಿ ಡೇಟ್ಸ್ ತೊಗೊಂಡಿದ್ದೀನಿ. ನಾನು ಸಾಫ್ಟ್ ಇರೋವಂಥ ಡೇಟ್ಸೇ ತೊಗೊಂಡಿದ್ದೀನಿ. ಖರ್ಜೂರ ಸಾಫ್ಟಾಗಿರುತ್ತೆ ಆ ಥರ ಖರ್ಜೂರ ತೊಗೊಂಡಿದ್ದೀನಿ. ನೀವು ಒಣ ಖರ್ಜೂರ ತೊಗೊಂಡ್ರೆ ಒಂದು ಅರ್ಧ ಗಂಟೆ ಮುಂಚೆನೇ ಹಾಲಲ್ಲಿ ನೆನೆಸಿಡಿ. ನಾನಿಲ್ಲಿ ಮಿಕ್ಸಿ ಯೂಸ್ ಮಾಡ್ತಿಲ್ಲ, ಹಾಗೆ ಲೋಟ ತೊಗೊಂಡು ಅದನ್ನು ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಆ್ಯಕ್ಚುಲಿ ನಾನು ಶುಗರ್ ಕೂಡ ಯೂಸ್ ಮಾಡ್ತಿಲ್ಲ. ಇಲ್ಲಿ ನಾನು ಶುಗರ್ ಬದಲಿಗೆ ಇಲ್ಲಿ ಬೆಲ್ಲ ಯೂಸ್ ಮಾಡ್ತಾಯಿದ್ದೀನಿ, ಜಾಗ್ರಿನ. ಒಂದು ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ದೀನಿ ನಾನಿಲ್ಲಿ. ಅದನ್ನು ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಆಲ್ರೆಡಿ ಒಂದು ಸ್ವಲ್ಪ ಪುಡಿ ಮಾಡಿ ಇಟ್ಕೊಂಡಿದ್ದೆ ಬೆಲ್ಲನ. ನೀವು ಬೇಕಿರೋ ಜಾಗ್ರಿ ಪೌಡ್ರ್ ಕೂಡ ಯೂಸ್ ಮಾಡ್ಬೋದು. ಹಾಗೆ 1 ಕಪ್ಪಷ್ಟು ಹಾಲು, ಇದಿಷ್ಟನ್ನು ಹಾಕಿ ಮಿಕ್ಸ್ ಮಾಡೋಣ. ನಾನು ಬಿಸಿ ಹಾಲು ತೊಗೊಂಡಿದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳುವ. ಈಗ ಬೆಲ್ಲ ಮತ್ತು ಖರ್ಜೂರ ಅದು ನೀಟಾಗಿ ಸ್ಮ್ಯಾಶ್ ಆಗಬೇಕು. 1 ಗಂಟೆ ಇಲ್ಲದೆ ಇರೋ ಹಾಗೆ ಕರಗಬೇಕು. ಅದು ನಿಮಗೇನಾದರೂ ರಿಸ್ಕ್ ಆಗುತ್ತೆ, ಈ ಥರ ಆಗಲ್ಲ ಅಂತಂದರೆ ಮಿಕ್ಸಿ ಕೂಡ ಮಾಡ್ಕೊಳ್ಳಿ. ನಾನು ಅದು ಹಾಗೆ ಖರ್ಜೂರ ಬಾಯಿಗೆ ಸಿಕ್ತಿದ್ರೆ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ಮಿಕ್ಸಿ ಮಾಡಿಲ್ಲ, ಅದನ್ನು ಸ್ಮ್ಯಾಶ್ ಮಾಡ್ಕೊತಿದ್ದೀನಿ ಹಾಗೆಯೇ. ನೋಡಿ ಈಗ ಆಗಿದೆ ಇದು. ನಾವು ಇದಕ್ಕೆ ಈಗ ಮೈದಾ ಹಿಟ್ಟು ಹಾಕ್ಕೊಳ್ಳೋಣ. ನಾನಿಲ್ಲಿ 2 ಕಪ್ಪಷ್ಟು ಮೈದಾ ಹಿಟ್ಟು ಯೂಸ್ ಮಾಡ್ತಾಯಿದ್ದೀನಿ. ಕೋಕೋ ಪೌಡ್ರ್ ಹಾಕ್ಕೊತಾ ಇದ್ದೀನಿ. 2 ಕಪ್ ಮೈದಾ, 1 ಕಪ್ಪಷ್ಟು ಕೋಕೋ ಪೌಡ್ರು, ಹಾಗೆ ಸ್ವಲ್ಪ ಬೇಕಿಂಗ್ ಪೌಡರು. ಬೇಕಿಂಗ್ ಸೋಡಾ ಯೂಸ್ ಮಾಡಲ್ಲ ನಾವು ಬ್ರೌನಿಗೆ, ಬೇಕಿಂಗ್ ಪೌಡ್ರು ಮಾತ್ರ ಯೂಸ್ ಮಾಡ್ತೀವಿ. ಬೇಕಿಂಗ್ ಪೌಡರ್ ಯೂಸ್ ಮಾಡಿದ್ರೆ ಅದು ಕೇಕ್ ಆಗೋಗ್ಬಿಡುತ್ತೆ. ಹಾಗಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ನಾನಿಲ್ಲಿ ಮೊಟ್ಟೆ ಯೂಸ್ ಮಾಡ್ತಿಲ್ಲ. 1 ಕಪ್ಪಷ್ಟು ಆಯಿಲ್ ಹಾಕ್ಕೊತಾ ಇದ್ದೀನಿ. ಆಯಿಲ್ ಬೇಕಿದ್ದವರು ಆಯಿಲ್ ಹಾಕ್ಕೊಳ್ಳಿ, ಇಲ್ಲ ಬಟರ್ ಅಥವಾ ತುಪ್ಪ ಕೂಡ ನೀವು ಬಳಸ್ಬೋದು. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವು ಇಲ್ಲಿ ನೋಡ್ತಿರ್ಬೋದು ಕನ್ಸಿಸ್ಟೆನ್ಸಿ ದೋಸೆ ಇಟ್ಟಿರುತ್ತಲ್ಲ ನಮ್ಮದು, ಆ ಹದ್ದದಲ್ಲಿ ಇರಬೇಕಾಗತ್ತೆ. ಯಾವಾಗಲೂ ನಮ್ಮದು ಅಳತೆ ಕರೆಕ್ಟಾಗಿರಬೇಕು, ಆವಾಗಲೇ ಬ್ರೌನಿ ಪರ್ಫೆಕ್ಟಾಗಿ ಬರೋದು. ನಾವೀಗ ಬೌಲಿಗೆ ಆಯಿಲ್ ಹಚ್ಕೊತಾ ಇದ್ದೀನಿ. ಈಗ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ಶುಗರ್ ಯೂಸ್ ಮಾಡದಿರೋ ಕಾರಣ ಡಾರ್ಕ್ ಚಾಕ್ಲೇಟ್ ಹಾಕ್ಕೊತಾ ಇದ್ದೀನಿ. ಬೇಕಿದ್ದವ್ರು ಡೈರಿ ಮಿಲ್ಕ್ ಕೂಡ ಹಾಕ್ಕೊಬೋದು ನೀವು. ಟೇಸ್ಟಿಗೆ ಸಖತ್ತಾಗಿ ಬರುತ್ತೆ ಬ್ರೌನಿಗೆ ಅನ್ನೋ ಕಾರಣಕ್ಕೆ ಚಾಕ್ಲೇಟ್ನ ಹಾಗೆ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನು ಸ್ವಲ್ಪ ಪ್ರಮಾಣದಲ್ಲೇ ಹಾಕ್ಕೊಂಡಿದ್ದೀನಿ. ಈಗ ಅದನ್ನು ನಾನು ಎಲ್ಲರೂ ಹಾಗೆ ಸ್ಟೀಮ್ ಮಾಡ್ತಾರೆ, ಬಟ್ ನಾವು ಇಲ್ಲಿಗೆ ಮಾಮೂಲಿ ನಾರ್ಮಲಾಗಿ ಕುಕ್ಕರಿಗೆ ನೀರು ಹಾಕಿ ವಿಷಲ್ ಕೂಡ ಹಾಕಿ ರಬ್ಬರ್ ಕೂಡ ಹಾಕಿ ಮಾಡ್ತಾಯಿದ್ದೀನಿ. ಈಗ ನಾವು ಇದನ್ನು ಒಂದು ವಿಷಲ್ ಕೂಗಿಸ್ಕೊಂಡ್ರೆ ಆಯಿತು, ಪರ್ಫೆಕ್ಟಾಗಿ ಆಗುತ್ತೆ ಬ್ರೌನಿ. ನೋಡಿ 1 ವಿಷಲ್ ಆಗಿದೆ, ತೋರಿಸ್ತೀನಿ ನೋಡಿ. ಸೂಪರಾಗಿದೆ, ಸಕ್ಕತ್ತಂದರೆ ಸಖತ್ ಟೇಸ್ಟಾಗಿ ಆಗಿತ್ತು. ಇನ್ನೂ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ಒಂದು ಸಲ ಟ್ರೈ ಮಾಡಿ. ಇಷ್ಟ ಆದರೆ ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.